ನೆಲಮಂಗಲದಲ್ಲಿ ಯುವಕನ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ ಪ್ರಕರಣ ಇತ್ತಲ್ಲ, ತಲೆಮರೆಸಿಕೊಂಡಿದ್ದ ಆರೋಪಿ ಹೇಮಂತ್ ಈತನನ್ನ ಬಂಧನ ಮಾಡಲಾಗಿದೆ. ಈ ಪ್ರಕರಣದಲ್ಲಿ A2 ಆರೋಪಿ ಹೇಮಂತ್ ಈತನನ್ನ ಸೋಲ್ದೇವನಹಳ್ಳಿ ಪೊಲೀಸರು ಈಗ ಬಂಧಿಸಿದ್ದಾರೆ. ತುಮಕೂರಿನಲ್ಲಿ ತಲೆಮರೆಸಿಕೊಂಡಿದ್ದ ಈತ A1 ಆರೋಪಿ ಶಿವಶಂಕರ್ ಜೊತೆ ಗುರುತಿಸಿಕೊಂಡಿದ್ದ. ಹೇಮಂತ್ ಮೇಲೆ ಇದೇನು ಹೊಸ ಕೇಸ್ ಅಲ್ಲ, ಹಳೆ ಕೇಸ್ಗಳು ಕೂಡ ಇದ್ದುವಂತೆ. 2023ರಲ್ಲಿ ಬೈಕ್ ವಿಚಾರದಲ್ಲಿ ಗಲಾಟೆ ಮಾಡಿಕೊಂಡಿದ್ದ. 2024ರಲ್ಲಿ ಗಲಾಟೆ ಕೇಸ್ ಒಂದಾಗಿತ್ತು, ಅದರಲ್ಲೂ ಕೂಡ ಈತ ಭಾಗಿಯಾಗಿದ್ದ. ಈಗ ಹುಡುಗಿ ವಿಚಾರಕ್ಕೆ ಸಿಗಾಕೊಂಡಿದ್ದಾನೆ. ಈ ಪ್ರಕರಣದಲ್ಲಿ ಈತ A2 ಆರೋಪಿ. ಪ್ರತಿಷ್ಠಿತ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಈತ ಹೇಮಂತ್. ಕೇವಲ 50% ಹಾಜರಾತಿ ಹೊಂದಿದ್ದಾನಂತೆ. ಇಂಥ ಕೆಲಸಗಳಲ್ಲಿ ಅಲ್ಲಿ ಓಡಾಡ್ತಾ ಇದ್ರೆ ಕಾಲೇಜಿಗೆ ಹೆಂಗೆ ಹೋಗ್ತಾನೆ? ಅಟ್ಲೀಸ್ಟ್ 50% ಇದೆಯಲ್ಲ ಅಂತ ಖುಷಿ ಪಡ್ಬೇಕೇನೋ. ಬರೀ ಈತಂದಿದೆ ಗಲಾಟೆಗಳಲ್ಲಿ ಹೋಗೋದು, ಭಾಗಿಯಾಗೋದು. ಬೇರೆ ಯುವಕರ ಜೊತೆ ಸೇರಿ ಗಲಾಟೆಯ ಪ್ರವೃತ್ತಿಯನ್ನೇ ಬಳಸ್ಕೊಬಿಟ್ಟಿದ್ದ ಈತ ಹೇಮಂತ್. ಹಲ್ಲೆ ಕೇಸ್ನಲ್ಲಿ ಈಗ ಹೇಮಂತ್ನನ್ನ ಪೊಲೀಸರು ಜೈಲಿಗಟ್ಟಿದ್ದಾರೆ. ಹೇಮಂತ್ ಇದು ರೇಣುಕಾ ಸ್ವಾಮಿ ಕೇಸ್ ರೀತಿಯಲ್ಲೇ ಮತ್ತೊಂದಾಗಿತ್ತಲ್ಲ, ಅಲ್ಲಿ ಶೆಡ್ಡು, ಇಲ್ಲಿ ಖಾಲಿ ಬೈಲು. ಈ ಸುದ್ದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿತ್ತು ವಿಸ್ತಾರವಾಗಿ. ಇದರ ಬೆನ್ನಲ್ಲೇ ಕೆಲವರು ತಲೆಮರೆಸಿಕೊಂಡಿದ್ರು. ಅದರಲ್ಲಿ A2 ಆರೋಪಿ ಹೇಮಂತ್ ಅಂತ, ಈತನನ್ನು ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ. ತುಮಕೂರಿನಲ್ಲಿ ತಲೆಮರೆಸಿಕೊಂಡಿದ್ದಂತೆ. ಈ ಥರದ್ದು ಇದು ಹೊಸ ಚಾಳಿ ಅಲ್ಲ, ಇಂತಹದ್ದೇ ಗಲಭೆಗಳಲ್ಲಿ ಗಲಾಟೆಗಳಲ್ಲಿ ಭಾಗಿಯಾಗ್ತಾ ಇದ್ದ. ಹಿಂದೆಯೂ ಕೂಡ ಒಂದು 3-4 ಕೇಸ್ ಈತನ ಮೇಲೆ ಇದೆ. ಇನ್ನು ಬೈಕ್ ಗಲಾಟೆ, ಗುಂಪು ಗಲಾಟೆ, ಇದರಲ್ಲಿ ಹೋಗಿ ಶೋ ಆಫ್ ಕೊಡೋದು ಹೀರೋ ಥರ. ಈ ಕೇಸ್ನಲ್ಲೂ ಕೂಡ ಹುಡುಗಿ ವಿಚಾರದಲ್ಲಿ ಬಂದಿದ್ದಾನೆ, ತಗ್ಲಾಕೊಂಡಿದ್ದ. ಕಾಲೇಜ್ ಅಟೆಂಡೆನ್ಸ್ ಅಂತ ಕೇಳಿದ್ರೆ ಎಂಜಿನಿಯರಿಂಗ್ ಮಾಡ್ತಾ ಇರೋದೀತ, ಅಟೆಂಡೆನ್ಸ್ ಕೇವಲ 50% ಇದೆಯಂತೆ. ಅಂದರೆ ಕಾಲೇಜಿಗೆ ಈತ ಹೋಗೇ ಇಲ್ಲ. ಈತನದ್ದೇನು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕಾಣುತ್ತೆ ಇದು ನನಗೇನೋ ಅನ್ಸ. ಈ ಥರ ಪೊಳ್ಳಾಗಿ ಆಡ್ಕೊಂಡು ಒಂದು ರೀತಿ ರೌಡಿಗಳ ಥರ ವರ್ತಿಸ್ಕೊಂಡಿದ್ರೆ ಎಲ್ಲಿ ಓದಿರ್ತಾರೆಯೋ ಇವ್ರುಗಳು. ಮ್ಯಾನೇಜ್ಮೆಂಟ್ ಕೋಟಾ ಅಂತ ಕಾಣುತ್ತೆ. ತಂದೆ ತಾಯಿ ದುಡ್ಡನ್ನು ಸುರಿದು ಸೇರಿಸಿರ್ತಾರೆ ಯಾವುದೋ ಕಾಲೇಜಿಗೆ, ಅಲ್ಲೂ ನೆಟ್ಟಿಗೆ ಓದಿಲ್ಲ. 50% ಏನು ಅಟೆಂಡೆನ್ಸು. ಅದೆಷ್ಟು ಸಬ್ಜೆಕ್ಟ್ಗಳು ಬಾಕಿ ಉಳಿಸ್ಕೊಂಡಿದ್ದಾನೋ ಸೆಮಿಸ್ಟರ್ಗಳಲ್ಲಿ ಗೊತ್ತಿಲ್ಲ. ಈಗ ಪೊಲೀಸರು ಎಳಕ ಬಂದಿದ್ದಾರೆ.